ನೋಡಿದ ಮೇಲೆ ಆಮೇಲೆ ಎಲ್ಲ ನಾಳೆಗಳು ಸೀಳುನಾಳೆಗಳು ಎಲ್ಲ ಆಗಿ ಮಂಡ್ಯದಿದೆ, ಫಲವತ್ತಾಗಿದೆ. ಒಂದು ಕಾಲದಲ್ಲಿ ಆಮೇಲೆ ಫ್ಯಾಕ್ಟ್ರಿ ಸಕ್ಕರೆ ಕಂಪನಿ ಮೊದಲು ಇದಾಯಿತು. ಮಂಡ್ಯ ಪ್ರದೇಶದಲ್ಲಿ ಕಬ್ಬು ಬೆಳೆಯೋದಕ್ಕೆ ಆ ಭೂಮಿ ಸರಿ ಇಲ್ಲ ಅನ್ನೋದು ಒಂದು ಬಂದ್ಬಿಡ್ತು. ನೋಡಿ, ದೊಡ್ಡ ಪ್ರಶ್ನೆ ಇದೆ. ಕಬ್ಬು ಇಲ್ಲಿ ಬೆಳೆಯೋಕ್ಕಾಗಲ್ಲ, ಈ ಭೂಮಿ ಒಂಥರ ಕಲ್ಚರಿ ಇದೆ, ಇನ್ನೊಂದು ಕಡೆ ಬೂದು ಬಣ್ಣ ಇದೆ, ಈ ತರ. ಆಗ ಆ ಫ್ಯಾಕ್ಟ್ರಿಯ ನಮ್ಮ ಸಕ್ಕರೆ ಕಂಪನಿಯ ಒಬ್ಬ ನೇತಾರ, ಪ್ರಾರಂಭಕ್ಕೆ ಕಾರಣರಾದ ಕೋಲ್ಮನ್ ಅವರು ಪ್ರಾರಂಭಕ್ಕೆ ಹೊನ್ನೂರಿಂದ ಕಬ್ಬು ತರಿಸಿ ಫ್ಯಾಕ್ಟ್ರಿಯನ್ನ ನಡೆಸಬೇಕಾಗುವ ಪ್ರಶ್ನೆ ಬಂತು. ನಾವೇನು ಕೊಲ್ಲೂರು ರಸ್ತೆ ಅಂತ ನಿರ್ಮಾಣ ಆಗಿದೆ, ಅವತ್ತು ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಸಾಗಾಣಿಕೆಗೆ ಸಲುವಾಗಿ ಆ ರಸ್ತೆಯನ್ನ ಮಾಡಿದ್ರು. ಪೇಪರಲ್ಲಿ ಬರಲ್ಲ. ಬಿಡುಗಡೆ ಮಾಡ್ಕೊಡ್ತೀನಿ ಚಂದ್ರ ಯಾವ್ಯಾವೆಲ್ಲ ಅಜ್ಜನಿಗೆ ಹೊಡಿ ಮಗ ಅಂದ್ರೆ ಅದು ಹೊಡಿತದೆ, ಮತ್ತು ಅಜ್ಜ ಅಯ್ಯಪ್ಪ ಅಂತ ಹೇಳಿದ್ರೆ ಬಾರಿ ಖುಷಿ ಪಡ್ತದೆ ಕೂಡ ಮಗು. ಅಜ್ಜ ಹತ್ರ ಮಗು ಅಳ್ಬೇಕಾಗಿತ್ತಲ್ವಾ, ಅಯ್ಯೋ ನನ್ನ ಅಜ್ಜ ಅಳ್ತಾ ಇದ್ದಾನೆ ಅಂತ. ಹಂಗಾಗಲ್ಲ, ಅದು ಮತ್ತೆ ಅಟ್ಟಿಸಿ ಹೊಡಿತದೆ. ಇದು ಹಿಂಸಾ ಪ್ರವೃತ್ತಿ. ಅದನ್ನ ನಾವು ಕಮ್ಮಿ ಮಾಡ್ಕೊಳ್ಬೇಕಾದ್ರೆ ನಮಗೊಂದು ಸಂಸ್ಕಾರ ಬೇಕು. ಸಂಸ್ಕೃತಿ ಅಂತ ಹೇಳುದು ಅದು ನಮ್ಮ ಮೂಲಭೂತವಾದಂಥ ವ್ಯವಹಾರಗಳನ್ನ ಸುಸಂಸ್ಕೃತವಾಗಿ ಬೆಳೆಸಿಕೊಳ್ಳುವುದಿದೆಯಲ್ಲ, ಅದು ಸಂಸ್ಕೃತಿಯ ಬಹಳ ಮೂಲಭೂತವಾದ ಗುಣ. ಆದರೆ ನಿಮಗೆ ಗೊತ್ತಿದೆ, ಈಗ ದ್ವೇಷ ಹೆಚ್ಚು ಮಾಡ್ತಾರೆ ಹೆಂಗೆ ಒಬ್ಬೊಬ್ಬರು. ಅದು ಮಾತನಾಡುವುದು ನೋಡಿದರೆ ಹಿಂಸೆ ಈಗ ಜಗದ್ವ್ಯಾಪಿ ಆಗಿದೆ. ಮತ್ತು ಪಬ್ಲಿಕ್ ಡಿಸ್ಕೋರ್ಸ್ ಇದೆಯಲ್ಲ, ಸಾರ್ವಜನಿಕ ಮಾತು ಕೇಳಕ್ಕೆ ಆಗಲ್ಲ. ಈ ಮದ್ದೂರು ಘಟನೆಯಲ್ಲಿ ಮೊನ್ನೆ ನೋಡಿದೀವಿ ನಾವು, ಅಥವಾ ಅದರ ಹಿಂದಿನ ಘಟನೆಯಲ್ಲಿ ನೋಡಿದೀವಿ. ಮನುಷ್ಯ ಯಾಕಿಷ್ಟು ದುಷ್ಟ ಆಗ್ತಾ ಇದ್ದಾನೆ ಎಂಬುದೇ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಯಾವನೊಬ್ಬ ಬಡವ, ನನ್ನ ಗೆಳೆಯ ಹಾಡಿದ್ರಲ್ಲ ಆಗ, ನಿನ್ನ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ತಪ್ಪು. ಅದರ ಅರ್ಥ ಆಗ್ತದೆ ನನಗೆ. ಶತಮಾನಗಳಿಂದ ಸಹಿಸಿಕೊಂಡು ಬಂದ ಬಡತನ, ಅದು ಆ ಬಡತನ ತೀರದೇ ಇದ್ದಾಗ ಹುಟ್ಟಿಕೊಳ್ಳುವ ಸಿಟ್ಟು. ಆದ್ದರಿಂದ ಆ ಸಿಟ್ಟು, ನಿನ್ನ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು ಅಂತ ಅರ್ಥ ಆಗ್ತದೆ.